ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಮತ್ತು ಹೇಗಿದ್ದೀರಿ ಫ್ರೆಂಡ್ಸ್? ನಾನು ಈಗ ಒಂದು ಅತ್ತೆ ಸೊಸೆಯರ ಬಗ್ಗೆ ಒಂದು ಸಣ್ಣದಾದ ಒಂದು ಕತೆ ಹೇಳ್ತೇನೆ. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ. ಏನಂತಂದರೆ, ಒಂದು ಊರಿನಲ್ಲಿ ಗಂಡ ಹೆಂಡತಿ ಇರ್ತಾರೆ. ಆ ಗಂಡನಿಗೆ ಗಂಡನ ತಾಯಿ ಇರ್ತಾರೆ. ಗಂಡನ ತಾಯಿ ಇರುವಾಗ ಅತ್ತೆ ಸೊಸೆಯರಿಗೆ ಯಾವಾಗಲೂ ಜಗಳ ಆಗ್ತಾ ಇರುತ್ತೆ. ಸೊ ಗಂಡ ಕೆಲಸಕ್ಕೆ ಹೋಗಿ ಬರೋದು ಮಾಡ್ತಿರ್ತಾನೆ. ಅತ್ತೆ ಸೊಸೆಯರು ದಿನ ಬೆಳಗಾದರೆ ಸಾಯಂಕಾಲ ಗಂಡ ಬರುವವರೆಗೆ ಜಗಳ ಮಾಡ್ಕೊಂಡಿರ್ತಾರೆ. ಹಾಗೆ ಹೀಗಂತ ಒಂದು ದಿವಸ ಗಂಡನಿಗೆ ಹೆಂಡತಿ ಹೇಳ್ತಾಳೆ, ನೀವು ಕೆಲಸಕ್ಕೆ ಹೋದ್ಮೇಲೆ ನಿಮ್ಮ ತಾಯಿ ತುಂಬ ನನ್ನೊಟ್ಟಿಗೆ ಗಲಾಟೆ ಮಾಡ್ತಾರೆ ಮತ್ತು ಯಾವಾಗಲೂ ಕಿರಿಕಿರಿ ಮಾಡ್ತಾರೆ. ನಾನು ಅಷ್ಟು ದಿನ ಸಹಿಸ್ಕೊಂಡೆ, ಇನ್ನು ನನ್ನ ಕೈಯಿಂದ ಆಗ್ತಿಲ್ಲ ಅಂತ ಹೇಳ್ತಾಳೆ. ಆದರೆ ನೀವು ಅವರಿಗೆ ಬುದ್ಧಿ ಹೇಳಿ ಅಂತ ಹೇಳ್ತಾಳೆ. ಸರಿ ಆಯಿತು ಅಂತ ಹೇಳ್ತಾನೆ. ತಾಯಿಗೆ, ಯಾಕಮ್ಮ ನೀವು ಸುಮ್ಮನೆ ಜಗಳ ಮಾಡ್ಕೊಳ್ತೀರಾ? ನಿಮಗೆ ಇಬ್ಬರಿಗೂ ಒಟ್ಟಿಗೆ ಒಂದು ತಾಯಿ ಮಗಳ ಥರ ಇರಲಿಕ್ಕಾಗೋದೇ ಇಲ್ವಾ? ಹಾಗೆ ಹೀಗೆ ಅಂತ ಹೇಳಿ ಅವಳಿಗೆ ಸ್ವಲ್ಪ ತಾಯಿಗೆ ಬೈತಾನೆ. ಹಾಗಿರುವಾಗ ಆಮೇಲೆ ಮತ್ತೆ ಬೆಳಗಾಯಿತು, ಗಂಡ ಕೆಲಸಕ್ಕೆ ಹೋಗ್ತಾನೆ. ಮಾಮೂಲಿ ಅತ್ತೆ ಸೊಸೆಯರ ಜಗಳ ಮತ್ತೆ ಸ್ಟಾರ್ಟ್ ಆಗುತ್ತೆ. ಹಾಗಿರುವಾಗ ಒಂದು ದಿವಸ ಹೆಂಡತಿ ಗಂಡನಿಗೆ ಹೇಳ್ತಾಳೆ, ನೋಡಿ, ನಾನು ಇಷ್ಟು ದಿವಸ ಸುಧಾರಿಸ್ಬೋದು ಅಂತ ಹೇಳಿ ಅತ್ತೆಯನ್ನು ಇದು ಮಾಡಿದೆ. ನಾನು ಅವ್ರು ಸುಧಾರಿಸೋ ಹಾಗೆ ಕಾಣೋದಿಲ್ಲ. ಈಗ ಒಂದು ಡಿಸೈಡ್ ಮಾಡಲಿಕ್ಕೆ ಮಾಡಿದ್ದೇನೆ ನಾನು. ಏನಂತಂದರೆ, ಒಂದ ಮನೆಯಲ್ಲಿ ನಾನಿರಬೇಕು, ಇಲ್ಲ ನಿಮ್ಮ ತಾಯಿ ಇರಬೇಕು ಅಂತ ಹೇಳ್ತಾಳೆ. ಆಗ ಗಂಡನಿಗೆ ಚಿಂತೆ ಆಗ್ತದೆ, ಏನು ಮಾಡೋದು? ಈಚೆ ಹೆಂಡತಿನ ಬಿಡಲಿಕ್ಕಲ್ಲ, ಈಚೆ ತಾಯಿಯನ್ನು ಬಿಡಲಿಕ್ಕೂ ಅಲ್ಲ. ಹಾಗಿರುವಾಗ ಆಯಿತು ಅಂತ ಹೇಳ್ತಾನೆ ಬರ್ತಾನೆ. ಮತ್ತು ಒಂದು ದಿವಸ, ಇಲ್ಲ, ನಿಮಗೆ ನಾನು ಎಷ್ಟು ಹೇಳಿದ್ರು ನೀವು ಇದು ಮಾಡ್ತಾಯಿಲ್ಲ, ನಿಮ್ಮ ತಾಯಿ ಹಠ, ತಾಯಿ ಬಿಡ್ತಾಯಿಲ್ಲ. ಅದಕ್ಕೋಸ್ಕರ ನಾನು ಇನ್ನು ನೀವು ಮತ್ತು ನಿಮ್ಮ ತಾಯಿ ಇಬ್ಬರು ಇರಿ, ನಾನು ತವ್ರ ಮನೆಗೆ ಹೋಗ್ತೇನೆ ಅಂತೇಳಿ ಹೊರಡ್ತಾನೆ. ಅವಾಗ ಗಂಡ ಅವಳನ್ನು ತಡಿತಾನೆ. ಬೇಡ, ನೀನು ಹೋಗೋದು ಬೇಡ, ನನ್ನ ತಾಯಿಯನ್ನು ನಾನು ಎಲ್ಲರೂ ಹೋಗಿ ಬಿಟ್ಟು ಬರ್ತೇನೆ ಅಂತ ಹೇಳ್ತಾನೆ. ಸರಿ ಆಯಿತು. ಅವಳಿಗೆ ತುಂಬ ಖುಷಿ ಆಗ್ತದೆ, ಅತ್ತೆಯನ್ನು ತಗೊಂಡೋಗಿ ಎಲ್ಲರೂ ಬಿಟ್ಟು ಬರ್ತಾರೆ ಅಂತ.